ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ದೇಖೋ ಅಪ್ನಾ ದೇಶ್ ಮತ್ತು ವೋಕಲ್ ಫಾರ್ ಲೋಕಲ್ ಮುಖಾಂತರ ಆತ್ಮನಿರ್ಭರ ಭಾರತ್ ಸಾಧಿಸಲು ಇವತ್ತು ನಾವು ಟೂರಿಸಂ ಮಿನಿಸ್ಟ್ರಿ ಆಫ್ ಇಂಡಿಯಾ ಅವರ ಜೊತೆಗಿದ್ದೀವಿ. ಭಾರತ ಸರ್ಕಾರದ ಟೂರಿಸಂ ಮಿನಿಸ್ಟ್ರಿ ಅವರ ಫೀಲ್ಡ್ ಆಫೀಸ್ ಆದಂತ ಇಂಡಿಯಾ ಟೂರಿಸಂ ಬೆಂಗಳೂರು ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮದ ಜೊತೆಗೆ ಕೈ ಜೋಡಿಸಿ ಅವರು ಆಯೋಜಿಸಿದ ಸ್ಥಳೀಯ ಎಕ್ಸ್ಪೀರಿಯನ್ಷಿಯಲ್ ಟೂರ್ ಮಾಡಲು ಕೆಲವು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್, ವ್ಲಾಗರ್ಸ್, ಜರ್ನಲಿಸ್ಟ್ ಮತ್ತು ಟೂರ್ ಆಪರೇಟರ್ಸ್ ಗಳನ್ನ ಜೊತೆಗೂಡಿಸಿದ್ದಾರೆ. ನಮ್ಮ ಮುಖಾಂತರ ನಮ್ಮ ಪ್ರೇಕ್ಷಕರಿಗೆ ಈ ಎಕ್ಸ್ಪೀರಿಯನ್ಷಿಯಲ್ ಟೂರ್ ತೋರಿಸಿ ಪ್ರೇಕ್ಷಕರನ್ನು ಕೂಡ ಇದೇ ರೀತಿಯಾದ ಟೂರ್ ಮಾಡಲು ಪ್ರೋತ್ಸಾಹಿಸುವ ಉದ್ದೇಶದಿಂದ ಆಯೋಜಿಸಿದಂತ ಕ್ಯಾಂಪೇನ್ ಇದು. ಎಕ್ಸ್ಪೀರಿಯನ್ಷಿಯಲ್ ಟೂರ್ ಅಂದ್ರೆ ಬರೀ ಒಂದು ಜಾಗನ ನೋಡೋದು ಮಾತ್ರ ಅಲ್ಲ, ಆ ಜಾಗದ ಜನ, ಇತಿಹಾಸ, ಸಂಸ್ಕೃತಿ, ಊಟ ತಿಂಡಿ, ಪ್ರಕೃತಿ ಇವೆಲ್ಲವನ್ನು ಸವಿಯೋದು ಕೂಡ. ಇದರ ಭಾಗವಾಗಿ ಸ್ವದೇಶಿ ಗೊಂಬೆಗಳನ್ನು ಪ್ರಚಾರ ಹಾಗೂ ಪ್ರೋತ್ಸಾಹ ನೀಡಲಿಕ್ಕಾಗಿ ಚನ್ನಪಟ್ಟಣ ಗೊಂಬೆಗಳನ್ನ ಈ ಬಾರಿ ಆಯ್ಕೆ ಮಾಡಿದ್ದಾರೆ. ಇದರ ಜೊತೆಗೆ ನಮ್ಮ ಸಂಸ್ಕೃತಿಯನ್ನ ಸಾರುವಂತ ಜನಪದ ಲೋಕ ಹಾಗೂ ಸ್ಥಳೀಯವಾಗಿ ಉತ್ಪನ್ನ ಆಗುವಂತ ವೈನ್ ಬಗ್ಗೆ ಕೂಡ ಪರಿಚಯಿಸಲಿದ್ದಾರೆ. ದೇಖೋ ಅಪ್ನಾ ದೇಶ್ ಅಂದ್ರೆ ನಮ್ಮ ದೇಶದ ಒಳಗಿನ ಟೂರಿಸಂ ಎಂಕರೇಜ್ ಮಾಡಿ ನಾವು ನಮ್ಮ ದೇಶದಲ್ಲೇ ಸುತ್ತಿ ನೋಡಲು ನಮ್ಮ ಜನರನ್ನ ಪ್ರೋತ್ಸಾಹಿಸಲು ಈ ಕ್ಯಾಂಪೇನ್ ಮಾಡ್ತಿರೋದು. ಇದರ ಜೊತೆಗೆ ವೋಕಲ್ ಫಾರ್ ಲೋಕಲ್ ಅಂದ್ರೆ ನಮ್ಮ ಸುತ್ತಮುತ್ತ ಇರುವಂತಹ ಗುಣಮಟ್ಟದ ಬ್ರ್ಯಾಂಡ್ಗಳನ್ನ ಗ್ಲೋಬಲ್ ಲೆವೆಲ್ ಅಲ್ಲಿ ಪ್ರದರ್ಶಿಸಿ ಅದರ ಬಗ್ಗೆ ಅರಿವು ಮೂಡಿಸಿ ಅದಕ್ಕೆ ಗ್ಲೋಬಲ್ ಲೆವೆಲ್ ಅಲ್ಲಿ ಮಾರ್ಕೆಟ್ ಕ್ರಿಯೇಟ್ ಮಾಡಿ ಈ ಸ್ಥಳೀಯವಾದ ಬ್ರ್ಯಾಂಡ್ಗಳನ್ನು ಬೆಳೆಸಿ ಇದರ ಜೊತೆಗೆ ನಮ್ಮ ದೇಶ ಕೂಡ ಆತ್ಮನಿರ್ಭರವಾಗಿ ನಿಲ್ಲುವ ಹಾಗೆ ಮಾಡಲು ಇಂತಹ ಕ್ಯಾಂಪೇನ್ಸ್ ಕೈಗೊಳ್ಳಲಾಗಿದೆ. ಟೂರಿಸಂ ಮಿನಿಸ್ಟ್ರಿ ಹಮ್ಮಿಕೊಂಡಿರುವ ದೇಖೋ ಅಪ್ನಾ ದೇಶ್ ಮತ್ತು ವೋಕಲ್ ಫಾರ್ ಲೋಕಲ್ ಅನ್ನೋ ಕ್ಯಾಂಪೇನ್ಸ್ ನ ಭಾಗವಾಗಿರಲು ನನಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಇದರ ಭಾಗವಾಗಿ ಜನಪದ ಲೋಕ, ಚನ್ನಪಟ್ಟಣ ಗೊಂಬೆಗಳು ಹಾಗೂ ಸುಲಾ ವೈನ್ಯಾರ್ಡ್ ಕೂಡ ನಾವು ಭೇಟಿ ನೀಡಿದ್ದೀವಿ. ಅದರ ಬಗ್ಗೆ ವಿಡಿಯೋಗಳು ಸಪರೇಟ್ ಆಗಿ ಡೀಟೇಲ್ ಆಗಿ ಮುಂದಿನ ಎಪಿಸೋಡ್ಗಳಲ್ಲಿ ಬರುತ್ತೆ. ಈಗ ಇಂಡಿಯಾ ಟೂರಿಸಂ ಬೆಂಗಳೂರಿನ ಡೈರೆಕ್ಟರ್ ಆದ ಮಿಸ್ಟರ್ ಮೊಹಮ್ಮದ್ ಫಾರೂಕ್ ಅವರು ನಮಗೆ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸಿಕೊಡುತ್ತಾರೆ. Hi, hello everyone. India Tourism Bangalore, Ministry of Tourism, Government of India, in association with Karnataka Tourism and Karnataka Tourism Society, along with IATO, has organized one-day program for tour operators as well as bloggers. This one-day program will have experiential tourism. Starting from Janpata Loka, where it is a kind of a Chokidani kind of a experience where people will come and explore, get an opportunity to know more about the Karnataka culture, local artisans, craftsmen, the local tribal community. So it's an hands-on experience in Janpata Loka, and we started with Janpata Loka, and then we proceeded. We came to Channapatna for understanding how the indigenous toys is produced in Channapatna. So the tour operators and the bloggers get to understand right from the basic raw material, from how it is produced and how the final product comes. So next we are going to the wine yard to understand the wine producing unit in Karnataka, which is again a tourist attraction. So all these three experience will be part of this today's one day's familiarization tour. Thank you. ನಮ್ಮ ಜೊತೆ ರತ್ನಾಕರ್ ಸರ್ ಇದ್ದಾರೆ. ಇವರು ಅಡ್ವೈಸರ್ ಇನ್ ಟೂರಿಸಂ ಆ್ಯಂಡ್ ಹಾಸ್ಪಿಟಾಲಿಟಿ. ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ನಮ್ಮ ಹತ್ರ ಹೇಳ್ತಾರೆ. ಸರ್, ಇದು ಯಾವ ಪರವಾಗಿ ಇದನ್ನು ಕಂಡಕ್ಟ್ ಮಾಡಿರೋದು? ನಾವು ಪ್ರವಾಸೋದ್ಯಮ ಇಲಾಖೆ, ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಎರಡೂ ಪ್ರವಾಸೋದ್ಯಮ ಇಲಾಖೆಯ ಜಂಟಿ ಭಾಗತ್ವದಲ್ಲಿ ಈ ಡೆಸ್ಟಿನೇಷನ್ ಪ್ರಮೋಷನ್ ಬಗ್ಗೆ ನಾವು ಆಗಾಗ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇರ್ತೀವಿ. ನಾವು ರೇಡಿಯೋದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, ಟಿ ವಿನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತೇವೆ, ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತೇವೆ, ಮ್ಯಾಗ್ಝಿನ್ನಲ್ಲಿ ಕೊಡ್ತೇವೆ, ರೋಡ್ ಶೋಗಳನ್ನು ಮಾಡ್ತೀವಿ ಬೇರೆ ಬೇರೆ ಸ್ಥಳಗಳಲ್ಲಿ, ಹಾಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರವಾಸಿ ಮೇಳಗಳಲ್ಲಿ ಭಾಗವಹಿಸ್ತೀವಿ. ಹೀಗೆ ನಾನಾ ವಿಧದಲ್ಲಿ ಪ್ರಮೋಷನ್ಗಳನ್ನು ಮಾಡ್ತಾ ಇರ್ತೀವಿ ಡೆಸ್ಟಿನೇಷನು. ಈಗ ಬೆಂಗಳೂರಿಗೆ ತಮ್ಗೆ ಗೊತ್ತಿರುವಂತೆ ಸುಮಾರು 1,30,30,00,000 ಜನಸಂಖ್ಯೆ ಇರುವ ನಗರಕ್ಕೆ ರಜಾ ದಿನಗಳಲ್ಲಾಗಲಿ ಅಥವಾ ಬೇರೆ ದಿನಗಳಲ್ಲಿ ಪ್ರವಾಸಿಗರು ಹೊರಗಡೆ ಹೋಗಿ, ಅಂದರೆ ಡೇ ಔಟಿಂಗ್, ಬೆಳಿಗ್ಗೆ ಹೋಗಿ ಸಂಜೆ ಬರುವಂಥ ಸ್ಥಳಗಳ ಡಿಮಾಂಡ್ ಇತ್ತೀಚಿನ ದಿನಗಳಲ್ಲಿ ತುಂಬ ಹೆಚ್ಚಾಗಿದೆ. ಈಗಿನ ಜೀವನ ಶೈಲಿ, ವರ್ಕ್ ಪ್ರೆಷರ್ ಎಲ್ಲ ಸೇರಿ ಖಂಡಿತವಾಗಿಯೂ ಪ್ರತಿಯೊಬ್ಬರು ವಾರದಲ್ಲಿ ಒಂದು ದಿವಸನಾದರೂ ಸ್ವಲ್ಪ ಸಮಯ ಹೊರಗಡೆ ಹೋಗೋಣ ಕುಟುಂಬದ ಜೊತೆಗೆ ಅಂತಾರೆ. ಇವೆಲ್ಲವೂ ಈಗ ಹಿಂದೆ ನಿಮಗೆಲ್ಲ ಗೊತ್ತಿದ್ದಂತೆ ಪ್ರವಾಸೋದ್ಯಮ ಬರೀ ಸೈಟ್ ಸೀಯಿಂಗ್ ಅಂದರೆ ಹೋಗಿ ಯಾವುದೋ ಒಂದು ಸ್ಥಳ, ಮೈಸೂರಾಗಿರ್ಬೋದು,
ಬೇಲೂರು ಆಗಿರ್ಬೋದು ಅಥವಾ ಹಂಪಿ ಆಗಿರ್ಬೋದು ಹೋಗಿ ಜನ ಆ ಮಾನ್ಯುಮೆಂಟ್ಗಳನ್ನು ಅಥವಾ ಪ್ಯಾಲೇಸನ್ನು ನೋಡ್ಕೊಂಡು ಬರ್ತಿದ್ವಿ. ಇತ್ತೀಚಿನ ದಿನಗಳಲ್ಲಿ ಪ್ರವಾಸೋದ್ಯಮದಲ್ಲಿ ಜನಗಳ ಆಸಕ್ತಿ ಬದಲಾಗಿದೆ. ಜನರು ಎಕ್ಸ್ಪೀರಿಯನ್ಸ್ ಟೂರಿಸಮ್ ಅನುಭವಿಸಬೇಕು. ಈಗ ಆರ್ಟ್ ಆಗಿರ್ಬೋದು, ಕ್ರಾಫ್ಟ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ನೇಚರ್ ಆಗಿರ್ಬೋದು, ವೈಲ್ಡ್ ಲೈಫ್ ಆಗಿರ್ಬೋದು, ಇದನ್ನು ನೋಡಿ ಅನುಭವಿಸೋದ್ರಲ್ಲೇ ಸಂತೋಷ ಪಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಇವೆಲ್ಲವೂ ಪ್ರವಾಸಿಗರಿಗೆ ತಲುಪಿ ಹೆಚ್ಚಿನ ಜನ ಪ್ರವಾಸಿಗರು ಇಂತಹ ಒಂದು ಸ್ಥಳಗಳಲ್ಲಿ ವಾರಾಂತ್ಯದಲ್ಲಾಗಿರ್ಬೋದು ಅಥವಾ ಅವರಿಗೆ ಬಿಡುವುದೊಡ್ಡ ದಿನಗಳಲ್ಲಿ ಹತ್ತಿರದಲ್ಲಿ ತಮ್ಮ ಸೆಲ್ಫ್ ಡ್ರೈವ್, ಈಗೆಲ್ಲ ಎಲ್ಲರ ಹತ್ರನೂ ಸಾಧಾರಣ ವೆಹಿಕಲ್ ಇರ್ತದೆ, ಅವರು ಕಾರ್ನ ಮಾಡ್ಕೊಂಡು ಬರ್ಬೋದು ಅಥವಾ ಗ್ರೂಪ್ ಮಾಡಿಕೊಂಡು ವೆಹಿಕಲ್ ಹೈರ್ ಮಾಡ್ಕೊಂಡು ಕೂಡ ಬರ್ಬೋದು. ಬಂದು ಈ ಒಂದು ಮೊನಾಟನಸ್ ಲೈಫ್ ಏನಿದೆ ಸಿಟಿ ಲೈಫ್, ಈಗೆಲ್ಲ ನಮ್ಗೆ ಗೊತ್ತಿದೆ ಅಪಾರ್ಟ್ಮೆಂಟ್ಗಳಲ್ಲಿ ಬದುಕೋರು ಜಾಸ್ತಿ, ಇದೊಂಥರ ಜೈಲ್ ಕೋಣೆ ಇದ್ದಂಗೆ ಇರುತ್ತೆ. ಅದು ಅಷ್ಟೊಂದು ಗಾಳಿ ಆಡಲಿಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಈ ಥರ ಹೊರಗಡೆ ಬಂದು ನೇಚರ್ನ ಎಂಜಾಯ್ ಮಾಡೋದು ಮತ್ತು ಅವಕಾಶ ಇರ್ತಕ್ಕಂಥ ಇಂತಹ ಒಂದು ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಸಮಯ ಕಳೆದು ವಾಪಸ್ ಹೋದರೆ ಅವರಿಗೆ ಬಹುಶಃ ಮುಂದೆ ಒಂದು ವಾರನೋ ಒಂದು ತಿಂಗಳಿಗೋ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಇನ್ನೂ ಹೆಚ್ಚಿನ ಒಂದು ಸ್ಫೂರ್ತಿ ಬರುತ್ತೆ, ಶಕ್ತಿ ಬರುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮದ ಬೆಳವಣಿಗೆಗೆ ಈ ಒಂದು ಕ್ಯಾಂಪ್ ಟೂರ್ ಮಾಡಿದ್ದೇವೆ. ಈ ಕಾರ್ಯಕ್ರಮದ ಭಾಗವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್, ವ್ಲಾಗರ್ಸ್, ಜರ್ನಲಿಸ್ಟ್ ಮತ್ತು ಟೂರ್ ಆಪರೇಟರ್ಸ್ ಇವರೆಲ್ಲರನ್ನ ಸನ್ಮಾನ ಮಾಡಿದರು. ಥ್ಯಾಂಕ್ ಯು. ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಬರಮಾಡಿಸಿಕೊಂಡಂತ ಟೂರಿಸಂ ಮಿನಿಸ್ಟ್ರಿ ಆಫ್ ಇಂಡಿಯಾ ಅವರ ತಂಡದವರಿಗೆ ನನ್ನ ಮತ್ತು ನನ್ನ ಪ್ರೇಕ್ಷಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಸ್ಥಳಗಳ ಅನುಭವಗಳನ್ನ ಮುಂದಿನ ವಿಡಿಯೋಗಳ ಮುಖಾಂತರ ಪಡೆಯೋಣ. ಮತ್ತೆ ಸಿಗೋಣ. ನಮಸ್ಕಾರ.